ಹೇಳ್ತೀನಿ, ನಮ್ಮದು ಒಂದು ಡಿಜಿಟಲ್ ಯೂಟ್ಯೂಬ್ ಚಾನಲ್. ಸೊ ಇರಾನ್ ಏನು ಇದಾಯಿತು, ಇಲ್ಲಿ ನಿಮ್ಮದು ಇದೆಲ್ಲ ಆಯ್ತಲ್ವಾ, ಸೊ ಅದಕ್ಕೋಸ್ಕರ ಇಲ್ಲಿ ಒಂದು ಇಂಟರ್ವ್ಯೂ ಮಾಡಬೇಕು. ಮತ್ತು ಇನ್ನೊಂದು ಸೋಷಿಯಲ್ ಮೀಡ್ಯಾದಲ್ಲೂ ನೋಡಿದ್ವಿ, ನೀವೆಲ್ಲರೂ ಅಣ್ಣ ತಮ್ಮಂದಿರ ಥರ ಇದ್ದೀವಿ, ಎಲ್ಲ ಇದೆಯೇ. ಸೊ ಅದನ್ನೇ ರಿಯಾಲಿಟಿ ಚೆಕ್ ಯಾವ ಥರ ಇದೆ, ಹೇಗಿದೆ ಅನ್ನೋದು ಒಂದು ಕುತೂಹಲನೂ ಇತ್ತು. ಪ್ಲಸ್ಸು ನೀವು ಸ್ಟ್ರೈಕ್ ಮಾಡಿದ್ರಿ ಮತ್ತು ತುಂಬ ಸಂತಾಪ ಸೂಚಿಸಿದ್ರಿ, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳಿದ್ದಾವೆ. ಸೊ ಅದನ್ನೆಲ್ಲ ಪ್ರಶ್ನೆಗೆ ಉತ್ತರ ಕೇಳೋದಕ್ಕೇ ಇವತ್ತು ನಾವು ಬಂದಿರೋದು. ಸೊ ಅದಕ್ಕೋಸ್ಕರ ಇವತ್ತು ಕೇಳಕ್ಕೆ ಬಂದಿದ್ದೀವಿ ಅಷ್ಟೇ. ತಮ್ಗೆ ಯಾರೋ ಇನ್ಫಾರ್ಮೇಷನ್ ಕೊಟ್ಟರೆ ಅದಕ್ಕೆ ಬರೋಕ್ಕೆ ಇಲ್ಲ, ಯಾರೂ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ದೂರ ಹೇಳಿದ ಬಾಯ್ ಅಂತ ಹೇಳ್ತಾ ಇದ್ದಲ್ಲ, ಇದೆಲ್ಲ ಸುಳ್ಳು ಅಂತ ಯಾರು ದೂರ ಹೇಳಿದ್ರ? ಸೊ ಅದನ್ನೇ ಇಲ್ಲಿ ರಿಯಾಲಿಟಿ ಚೆಕ್ ನೋಡೋದು ಬಹಳ ಇಂಪಾರ್ಟೆಂಟು. ನೀವು ರಿಯಾಲಿಟಿ ಚೆಕ್ ವೆಲ್ಕಮ್. ಹೌದು, ಆದರೆ ನಿಮಗೆ ಯಾರು ಮಾಹಿತಿ ಕೊಟ್ಟರಾ? ಇದೆಲ್ಲ ಇಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವೈರಲ್ ಆಯಿತು ನಿಮ್ಮದು ವಿಡಿಯೋ. ಸೊ ನಮ್ಮದು ಯೂಟ್ಯೂಬ್ ಚಾನಲ್ ನೋಡೋದು ಪ್ರತಿ ಸಾರಿನೂ ನಾವು ಯಾವಾಗಲೂ ನಾವು ನಮ್ಮ ಒಂದು ವಾಯ್ಸ್ ರೈಸ್ ಮಾಡೋದೇನೆಂದರೆ ಸಮಾನತೆ ಮತ್ತು ಶಾಂತಿಯುತವಾಗಿರಬೇಕು, ಮತ್ತು ಎಲ್ಲ ಪಾರದರ್ಶಕವಾಗಿರಬೇಕು, ಮತ್ತು ಅಕೌಂಟಬಿಲಿಟಿ ಇರಬೇಕು. ಮತ್ತು ಯಾರೇ ಆಗಲಿ ಇಲ್ಲಿ ಹೆಚ್ಚೆಲ್ಲ ಕಮ್ಮಿ ಅಲ್ಲ, ಕಾನೂನು ಮುಂದೆ ಎಲ್ಲರೂ ಸಮಾನರು ಅನ್ನೋ ಭಾವನೆಯಲ್ಲೇ ನಾವು ಇದುವರೆಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ನೀವು ನೋಡ್ಬೋದು. ಯಾಕೆ ಲೈಸೆನ್ಸ್ ಮಾಡ್ಕೊಂಡ್ವಿ ಅಂತಂದರೆ, ನೋಡಿ ಈ ಥರ ಕಾಂಟ್ರವರ್ಸಿಗಳಾಗಲಿ ಏನೇ ಆಗಲಿ ಬಂದಾಗ, ಸೊ ನಿಮ್ಮಂಥವ್ರು ಈ ಥರ ನೋಡಿ ಪ್ರಶ್ನೆ ಕೇಳೋದು ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಅಂತಂದರೆ ಈ ಥರ ಪ್ರಶ್ನೆ ಹೇಳಿದೆ ಯಾರ್ಯಾರಿಗೋ ಖಾಸಗಿ ಚಾನಲ್ಗಳಿಗೆ ನೀವೆಲ್ಲರೂ ಇಂಟರ್ವ್ಯೂ ಕೊಟ್ಬಿಡ್ತೀರಾ, ಅದು ಕಾಂಟ್ರವರ್ಸಿ ಆಗೋದು ಮತ್ತು ಅದರಿಂದ ಬೇರೆ ಬೇರೆ ಥರ ವಿಷಯ ಹೋಗೋದು, ಇವೆಲ್ಲ ಆಗಬಾರ್ದು. ಏಕೆಂದರೆ ಯಾವಾಗಲೂ ರಿಯಾಲಿಟಿ ಏನು, ಸತ್ಯ ಏನು, ಮತ್ತು ಅಲ್ಲಿ ಇರೋವಂಥ ಶಾಂತಿಯುತನ ಕಾಪಾಡೋದೇ ಮಾಧ್ಯಮದ ಗುರಿ ಆಗಬೇಕು. ಇದು ನಮ್ಮ ಒಂದು ಅಜೆಂಡಾ. ಸೊ ಅದಕ್ಕೆ ನಿಮಿಷ, ನಿಮ್ಮ ಹೆಸರು? ಅಶ್ವಥ್ ಅಂತೇಳಿ. ಓಕೆ. ಇದೇ ಊರಿನ ಹುಡುಗ, ಇಲ್ಲಿ ಇದೇ ಶಾಲೆಯಲ್ಲಿ ಓದಿರೋಂಥ ಹುಡುಗ. ಓಕೆ. ನೋಡಿ, ಅವರು ಮೊದಲಿಲ್ಲಿ ಸಂತೆ ನಡೀತಿತ್ತು, ನಾವು ಓದುವಾಗ. ಸಂತೆ ನಡಿಬೇಕಾದ್ರೆ ಸರ್ಕಾರಿ ಆಡೋ ಮಕ್ಳಿಗೆ ಇವಾಗೂ ಜಾಗ ಇಲ್ಲ. ಓಕೆ. ಅದೇ ಶಾಲೆಗೆ ಮಕ್ಳಿಗೆ ಇವಾಗೂ ಜಾಗ ಇಲ್ಲ. ಓಕೆ. ಇಲ್ಲೇನೋ ಕಾರ್ಯಕ್ರಮ ಮಾಡಿದ್ರೆ ಅವ್ರಿಗೆ ಏನೋ ಕೇಳ್ಕೊಂಬರ್ಬೇಕು. ಅಂದರೆ ಸರ್ಕಾರಿ ಜಾಗನ ಹೋಗಿ ಯಾವುದೋ ಒಬ್ಬ ವಕ್ಫ್ ಬೋರ್ಡಲ್ಲಿ ನೀವು ಪರ್ಮಿಷನ್ ತೊಗೊಂಬರ್ಬೇಕು. ಹೌದು, ಇದು ಈ ಜಾಗದ್ದು ಪತ್ರ ಅವರು ಇದು ಮಾಡ್ಕೊಂಡಿರೋದು. ಏನು ಅಂಜುಮನ್ ಎ ಜಾಫ್ರಿ ಶಿಯಾ ಸಂಘ ಅಂತ ಅದ್ರದ್ದು ಹೆಸರಿಗೆ ಇಲ್ಲಿ ಪಾಣಿಯಲ್ಲಿ ಸರ್ವೆ ನಂಬರ್. ಓಕೆ ಓಕೆ ಓಕೆ. ಇದ್ರದ್ದು ಡೀಟೇಲ್ಸ್ ಇಲ್ಲದಿದೆ ಶಾಲೆ. ಓಕೆ ಓಕೆ. ಹೌದು. ಓಕೆನಾ? ಹೌದು. ಇದನ್ನ ಕೆಲವ್ರ ಹತ್ರ ಸೈನ್ಗಳು ಹಾಕ್ಸ್ಕೊಂಡು ದೊಡ್ಡ ದೊಡ್ಡ ಅವಾಗೆಲ್ಲ ವ್ಯಕ್ತಿಗಳ ಹತ್ರ ಇನ್ನೊಂದಿದೆ ಬಸ್ ಸ್ಟ್ಯಾಂಡ್ದು. ಇದೇ ಹಿಡೀರಿ ಸರ್. ಓಕೆ. ಈ ಸರ್ವೆ ನಂಬರ್ 66, 67. ಓಕೆ. ಇದು ಜಾಗ ಎಲ್ಲ ತೋರಿಸ್ತೀನಿ. ಓಕೆ ಓಕೆ. ಖಂಡಿತ ಇದನ್ನು ಇವಾಗಿರೋ ಜಾಗ ಇದು. ಓಕೆ. ಅವ್ರು ಕಟ್ಟಿರೋ ಜಾಗ. ಓಕೆ. ಅವ್ರ ಹೆಸರಲ್ಲಿರೋದು. ಓ ಓಕೆ ಓಕೆ ಓಕೆ. ಇವರು ಅವಾಗೆಲ್ಲ ದೊಡ್ಡವರು. ಇವ್ರ ಹತ್ರ ಬಸ್ ಸ್ಟ್ಯಾಂಡ್ ಮಾಡ್ತೀನಿ ಅಂದ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಮಸೀದಿ ಮಾಡಿರೋದು. ಓಕೆ ಓಕೆ. ಅದಿದ್ದು ಮೊದಲು ಒಂದು ನಿಮಿಷ, ಅದಿದ್ದು ಮೊದಲು ಕುಂಟೆ, ಕೆರೆ 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 ಕುಂಟೆ. ಈಗೂ ಮಳೆ ಬಿದ್ರು ಇದೇ ರಾಜಕಾಲುವೆಯಲ್ಲೇ ಅಲ್ಲಿಗೆ ನೀರು ಹೋಗೋದು. ಓಕೆ ಓಕೆ. ಇದೇ ಕಾಲುವೆ ಇಲ್ಲ ಶಾಲೆ ಮುಂದೆನೆ. ಓಕೆ ಓಕೆ ಓಕೆ. ಆ ರಾಜಕಾಲುವೆನೂ ಸರಿ ಇಲ್ಲ. ಓಕೆ. ಎಷ್ಟೇ ಜನದ ಹತ್ರ ಹೋದ್ರು ಯಾರು ಮಾಡ್ಕೊಡ್ತಿಲ್ಲ. ಓಕೆ. ಅಂದರೆ ಏನಿದು ಎಸಿಗೆಲ್ಲ ಸರ್ ಕೊಟ್ಟಿದ್ದೀವಿ. ಎಸಿ DC ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ. ಓಕೆ. ಎಲ್ಲ ಅರ್ಜಿಗಳು ಕೊಟ್ಟು ಅಕ್ಲಾಜ್ಮೆಂಟ್ ತಂದಿದ್ವಿ. ಅವ್ರು ಏನು ಕಿವಿಗೆ ಹಾಕೊಳ್ಳಿಲ್ಲ. ನಮಸ್ಕಾರ, ನನ್ನ ಹೆಸರು ನಾಗೇಶ್ ಅಂತ. ನಮ್ಮೂರಿನ ಕೆಲವರು ಸಾರ್ವಜನಿಕರ ವಿಚಾರಗಳ ಬಗ್ಗೆ ಜನರಲ್ಲಿ ಹಲವು ಪ್ರಶ್ನೆಗಳು ಮತ್ತು ಚರ್ಚೆಗಳು ನಡೆಯುತ್ತಿದೆ. ಅವುಗಳಲ್ಲಿ ಬಗ್ಗೆ ನಿಮ್ಮಿನ ಸ್ಪಷ್ಟನೆ ಕೇಳಲು ನಾವು ಕೆಲವು ಪ್ರಶ್ನೆಗಳು ಕೇಳಲು ನಿಮ್ಮನ್ನು ಬಯಸ್ತೀವಿ ನಾವು. ಆಮೇಲೆ ಅಲ್ಲ, ಇದು ಸರ್ಕಾರಿ ಶಾಲೆ ಅಂದ ತಕ್ಷಣ ನಾನು ಹೇಳ್ಬಿಡ್ತೀನಿ. ಸೊ ಕೆಲವರು ಅಲ್ಲಿ ದಾಖಲೆ ಪ್ರಕಾರ ಹೇಳ್ತಾರೆ ಅದು ಗೌರ್ಮೆಂಟ್ ಶಾಲೆ, ಅದು 100 ವರ್ಷದಿಂದ ಗೌರ್ಮೆಂಟ್ ಶಾಲೆ ಮತ್ತು ಗೌರ್ಮೆಂಟು ಅದು ಸಂತೆ ಬೀದಿ ಇತ್ತು. ಆದರೆ ಇವತ್ತು ಅದು ಅಂಜುಮನ್ನು ವಕ್ಫ್ ಬೋರ್ಡ್ಗೆ ಹೆಂಗೋಯ್ತು ಅನ್ನೋದೇ ಅದು ಪ್ರಶ್ನೆ ಅಂತ ಅವ್ರು ಹೇಳ್ತಿದ್ದಾರೆ. ಅದಕ್ಕೇನಾದರೂ ತಮ್ಮ ಹತ್ರ ಸಾಕ್ಷಿ ಇದೆಯಾ, ಅದು ನಿಮ್ಮದೇ ಅನ್ನೋದಕ್ಕೆ? ನಮ್ಮದೇ ಅನ್ನೋದಕ್ಕೆ ಏನಂದರೆ, ಇವಾಗ ಅವ್ರದ್ದೇ ಆಗಲಿ, ಅವ್ರದ್ದು ಪ್ರಶ್ನೆ ಅಲ್ಲಲ್ಲ, ಅವ್ರದ್ದು ಅಂತ ಅವ್ರು ಹೇಳ್ತಾ ಇಲ್ಲ. ಅಲ್ಲಲ್ಲ, ಸರ್ಕಾರದ ಜಮೀನು, ಸರ್ಕಾರಿ ಶಾಲೆ ಮತ್ತು ಅದರ ಎದುರುಗಡೆ ಇದ್ದು ಸಂತೆ ಬೀದಿ, ಇದು ಸಾರ್ವಜನಿಕವಾಗಿ ಎಲ್ರಿಗೂ ಸೇರಿರೋವಂಥದ್ದು. ಇದು ಅಂಜುಮನ್ಗೆ ಹೆಂಗಾಯ್ತು ಅನ್ನೋ ಒಂದು ಪ್ರಶ್ನೆ ಆಗಿ ಹೆಂಗಾಯ್ತಂದರೆ, ಯಾವುದೇ ಆಗಲಿ ಇವಾಗ ನಾವು ಕೂತ್ಕೊಂಡಿದ್ವಿ ಸಂಘದ ಕಚೇರಿ, ಇದಕ್ಕೊಂದು ರೆಕಾರ್ಡ್ ಬೇಕಲ್ಲ ಸ್ವಾಮಿ. ಈ ಸೈಟು ಮೊದಲು ಯಾರ್ದಿತ್ತು, ಇದಕ್ಕೆ ದಾನಿಗಳು ಯಾರು, ಓನರ್ ಯಾರು, ಮಾರಿಡೋರು ಯಾರು, ಎಷ್ಟು ಕೈ ಬದಲಾಗೈತೆ. ಈಗ ಸುಮಾರು ಈ ಕಚೇರಿ ಕಟ್ಟಿ 100 ವರ್ಷ ಆಗೈತೆ. 100 ವರ್ಷ ಹಿಂದೆ ಯಾರ್ದಿತ್ತು?
ಅದೆಲ್ಲ ದಾಖಲೆ ಇಲ್ಲವಾ? ಆ 100 ವರ್ಷ ಹಿಂದೆ ಯಾರಿತ್ತು? ದಾನಿಗಳು ಮಾಡಿರೋದು. ಸಂಬಂಧಪಟ್ಟಿದ್ದು ಸರ್ಕಾರೇ. ಒಂದು ನಿಮಿಷ, ನಾನು ಆ ಕಡೆ ಬಂದ್ಬಿಡ್ತೀನಿ ಸರ್. ಕೇಳಿ ಅಲ್ಲ ಒಂದು ಕೇಳಿ. ನೀವು ಹೇಳ್ದಲ್ಲ, ಅವ್ರು ಹೇಳ್ತಾ ಇದ್ದಾರೆ, ಯಾರು ಹೇಳಿ, ಅವ್ರು ಹೇಳಿದ್ರು ಎಲ್ಲಿಂದ ಬಂತು? ಇವತ್ತು ರಿಕಾರ್ಡ್ ಆಗಿಬಿಟ್ಟೈತೆ ಸರ್ಕಾರಿ ಕನ್ನಡ ಶಾಲೆ ಅಂತ. ಮೊದಲು ಯಾವ ದಾನಿಗಳು? ಇವತ್ತು ರಿಕಾರ್ಡ್ ಯಾರ್ದೈತೆ? ಮಧ್ಯ ಯಾರ್ದೈತೆ? ಏನನ್ನ ಐತೆ? ಯಾರನ್ನ ಕ್ರಾಶ್ ಮಾಡೋರು, ಏನನ್ನ ಕ್ರಾಸ್ ಮಾಡೋರು, ಅಬ್ಜೆಕ್ಷನ್ ಮಾಡೋ ಏನನ್ನ ಐತಿ ತೋರಿಸಿ ಸ್ವಾಮಿ. ಏನನ್ನ ಚಿಕ್ಕ ದಾಖಲೆ ತೋರಿಸ್ಬೇಕಲ್ಲ. ದಾಖಲೆ ಇದೆ, ಅದು ಅವರೇ ಕೊಟ್ಟಿದ್ದಲ್ಲಿ. ಇದು ಗೌರ್ಮೆಂಟ್ ಶಾಲೆ, ನಾವೆಲ್ಲ ಚಿಕ್ಕ ವಯಸ್ಸಿಂದ ಓದಿದ್ದೀವಿ, ಮತ್ತು ಇದು ಗೌರ್ಮೆಂಟ್ ಪ್ರಾಪರ್ಟಿ ಆಗಿರೋದ್ರಿಂದ ಸಡನ್ ಆಗಿ ಈ ಥರ ಅಂಜುಮನ್ಗೆ ಹೆಂಗಾಯ್ತು, ನಮಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಅವರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದು ಒಂದು ದೂರು ಈ ಥರ ಹೇಳಿದ್ರು. ಸೊ ಅವ್ರ ಗಮನಕ್ಕಿಲ್ಲ. ನಾವು ಜಮೀನು ದಾನಿಗಳು ಮಾಡಿ ದಾನ ಮಾಡೋದು ಮೊದಲೇ ಜಮೀನು ಸೇರಿರೋದು ಸಂಘಕ್ಕೆ. ಅದು ಸೊ ಅದನ್ನು ಇದೇ ಥರ ನಿಮ್ಮ ಹತ್ರ ದಾಖಲೆ ಎಲ್ಲ ಇದೆ. ಆ ಸರ್ವೆ ನಂಬರ್ 6ರಲ್ಲಿ ಹಾಶಿಮ್ ಅಲಿ ಅಂತ ಸಾಹೇಬ್ರಂತ 22 ಗುಂಟೆ ಜಮೀನದು. ಅದು ಸಂತೆ ಬೀದಿ ಅಂತ ತಗೊಂಡಿದ್ದು. ಆಮೇಲೆ ಇದು ಮೊದಲೇ ಸರ್ಕಾರಕ್ಕೆ ಇದು ಶಾಲೆಗೆ ಬಿಟ್ಕೊಟ್ಟಿದ್ರು. ಮುಂದೆ ಹಿಂದೆ ಎಲ್ಲ ಸಂತೆ ಬೀದಿದ್ದು ನಮ್ಮದೇ. ಆ ಸುಮ್ಕುಮ್ ಎಲ್ಲ ನಾವೇ ತೊಗೊಳ್ತಾ ಇದ್ದಿದ್ದು. ಆಮೇಲೆ ಅವ್ರು ಬರ್ತಾ ಈ ಶಾಲೆ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಅದಕ್ಕೆ ಮಕ್ಕಳಿಗೆ ಇದು ಜನಸಂಖ್ಯೆ, ಇದು ಮಕ್ಕಳಿಗೆ ಸ್ಟ್ರೆಂತ್ ಜಾಸ್ತಿ ಆಯಿತು. ಶಾಲೆಗೆ ಬೇಕಾಗಿತ್ತು, ನಾವು ಶಾಲೆಗೆ ಬಿಟ್ಕೊಟ್ಟಿದ್ದೀವಿ. ಆಮೇಲೆ ಇನ್ನೂ ಕೂಡ ಅದು ನಡೆಮಧ್ಯೆ ಇದ್ದಿದ್ದು ಜಮೀನು ನಮ್ಮದೇ ಇದ್ದಿದ್ದು. ಅವರೆಲ್ಲ ಅಂಗಡಿಗಳು ಇಟ್ಕೊಂಡಿದ್ರು. ನಾವು ಯಾವತ್ತೂ ಅವ್ರಿಗೆ ಇದು ಕೇಳಿಲ್ಲ, ಯಾವತ್ತೂ ಬಾಡಿಗೆ ಕೇಳಿಲ್ಲ. ಇರಲಿ ನಮ್ಮವರು ಎಲ್ಲನ ಇರಲಿ ಅಂತ. ಅವ್ರು ಬರ್ತಾ ಏಕ ಮಾಡ್ಕೊಂಡ್ರಿಗೆ ಇಲ್ಲ ನಮ್ಮದೇ ಜಮೀನು ಅಂತ ಹೇಳಿದ್ರು. ಗೊಂದಲ ಯಾಕೆ ಬಾಡೋದು? ಸುಮ್ಮನೆ ಇರೋದು ಒಂದು ಜಾಗದಲ್ಲಿ ಬೆಳಿಗ್ಗೆ ಎತ್ತಿದ್ರೆ ಅವ್ರ ಮುಖ ನಾವು ನೋಡಬೇಕು, ಅವ್ರ ಮುಖ ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು ಆವಾಗ ಆಲೆ ಜಾಲಪ್ಪ ಅವರಿದ್ದರು, ನಮ್ಮ MP ಸಾಹೇಬ್. ಅವ್ರು ಬಂದುಬಿಟ್ಟು ಎಲ್ಲ ಕೂತ್ಕೊಂಡ್ಬಿಟ್ಟು, ನೋಡ್ರಪ್ಪ ಇದು ಶಾಲೆಗೆ ಬಿಟ್ಕೊಟ್ಬಿಡ್ತಾರೆ ನಮ್ಮ ಮಂಜುಮನೆ ಜಾಫ್ರಿ ಅವರು. ಈಗಲೂ ನಮ್ಮ BO ಆಫೀಸಲ್ಲಿ ಇದೆ, ಬೇಕಾದರೆ ಹೋಗಿ ನೋಡ್ಬೋದು ನೀವು. ಈಗಲೂ ಕೂಡ ನಮ್ಮ DDP ಆಫೀಸ್ ಚಿಕ್ಕಬಳ್ಳಾಪುರದಲ್ಲಿ ಇದೆ. ನಾವು ದಾನಿ ಮಾಡಿರೋದು ಸರ್ಕಾರ ಶಾಲೆಗೆ. ಅವ್ರು ಸರ್ಕಾರ ಶಾಲೆಗೆ ಹೆಂಗಾಗ್ಬಿಡ್ತು ಅಂತ ಹೇಳ್ತಾರೆ. ಸರ್ವೆ ನಂಬರ್ 6 ಹಾಶಿಮ್ ಅಲಿ ಅಂತ 22 ಗುಂಟೆ ಜಮೀನದು.